ಶ್ರೀಮದ್ಭಗವದ್ಗೀತಾ ಉತ್ಪತ್ತಿಂಚ ವಿನಾಶಂಚ ವಿದ್ಯಾಂಚ ಅವಿದ್ಯಾಂಚ ಗತಿಂಚ ಆಗತಿಂಚ ಸ ವಾಚ್ಯೋ ಭಗವಾನಿತಿ. ಭಗನಾಂ ಷಣ್ಣಾಮಿತಿ ರಣಾಃ. ಅರ್ಥಾತ್ ಮಹದೈಶ್ವರ್ಯ ಸಂಪತ್ತುಳ್ಳಂಥ ಉತ್ಪತ್ತಿ ವಿನಾಶ ಗತಿ ಆಗತಿ ವಿದ್ಯಾ ಅವಿದ್ಯಾ ಇವುಗಳನ್ನು ಚೆನ್ನಾಗಿ ಬಲ್ಲಂಥವನಾಗಿರುವ ಆಯಾವ ಭಗವಂತ ಏನು ಹೇಳಿದಾನೆ ಅಂತ ಕೇಳಿದರೆ ಗೀತಾ, ಭಗವದ್ಗೀತಾ. ಗೀತಾ ಅಂದ್ರೇನು ಅಂತಂದರೆ ಬ್ರಹ್ಮತತ್ವೋಪದೇಶಮಯಿ ಗೀತಾ. ಇದರಲ್ಲಿ ಏನಿದೆ? ಭಗವದ್ಗೀತೆಯಲ್ಲಿ ಬ್ರಹ್ಮತತ್ವವನ್ನೇ ಪ್ರತಿಪಾದನೆ ಮಾಡಿದರೆ ಇಂಥ ಭಗವದ್ಗೀತೆಯ ಬಗ್ಗೆ ಭಗವಾನ್ ಶಂಕರ ಆಚಾರ್ಯರು ಒಂದು ಮಾತು ಹೇಳ್ತಾರೆ. ತದಿದಂ ಗೀತಾಶಾಸ್ತ್ರಂ ಸಕಲ ವೇದಾರ್ಥ ಸಾರ ಸಂಗ್ರಹಭೂತಂ ಗೀತಾ. ಗೀತೆಯಲ್ಲಿ ಏನೇನು ಉಪದೇಶ ಇದೆ ಅಂತ ಕೇಳಿದ್ರೆ ಸಕಲ ವೇದಾರ್ಥ ಸಾರ ಸಂಗ್ರಹಭೂತಂ. ಅದಕ್ಕಾಗಿ ಹೇಳಿದ್ದಾರೆ ಅವರು, ಸರ್ವೋಪನಿಷದೋ ಗಾವೋ ದುಗ್ಧಾ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾ ಅಮೃತಂ ಮಹತ್. ಗೀತಾ ಅಂದ್ರೇನು ಅಂತ ಹೇಳಿದ್ರೆ ಅಮೃತ, ಅಮೃತ ಸ್ವರೂಪ. ಇಂಥ ಯಾವ ಗೀತೆಯ ಬಗ್ಗೆ ಭಗವಂತ ಕೂಡ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ ಗೀತಾಜ್ಞಾನಂ ಉಪಾಶ್ರಿತ್ಯ ತ್ರೀನ್ ಲೋಕಾನ್ ಪಾಲಯಾಮಿ ಅಹಂ. ನೋಡಿ, ಭಗವಾನ್ ಶ್ರೀಕೃಷ್ಣ ಗೀತೆಯ ಮಹತ್ವವನ್ನು ಹೇಳಿ ಏನು ಹೇಳ್ತಾ ಇದ್ದಾನೆ ಅಂದರೆ ಗೀತಾಜ್ಞಾನಂ ಉಪಾಶ್ರಿತ್ಯ ಅಂದರೆ ಆ ಯಾವ ಗೀತೆಯಲ್ಲಿರುವಂಥ ಮಹದ್ರೂಪವಾಗಿರುವಂಥ ಯಾವ ಜ್ಞಾನವನ್ನು ಆಶ್ರಯ ಮಾಡಿಕೊಂಡು ತ್ರೀನ್ ಲೋಕಾನ್ ಪಾಲಯಾಮಿ ಅಹಂ ಅಂತ ಹೇಳ್ತಾರೆ. ಅಂದರೆ ಗೀತೆಯಲ್ಲಿರುವಂಥ ಜ್ಞಾನವನ್ನು ಆಶ್ರಯ ಮಾಡಿಕೊಂಡು ನಾನು ಈ 3 ಲೋಕಗಳನ್ನು ಪಾಲಿಸ್ತಾ ಇದ್ದೇನೆ ಅಂತ ಗೀತೆಯ ಮಹತ್ವವನ್ನು ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಇಂಥ ಯಾವ ಶ್ರೀಮದ್ ಭಗವದ್ಗೀತೆಗೆ ಭಗವಾನ್ ಶಂಕರ ಆಚಾರ್ಯರು ಭಾಷ್ಯವನ್ನು ಬರೆದ ಬಳಿಕ ಅನೇಕ ಆಚಾರ್ಯರು ಕೂಡ ವ್ಯಾಖ್ಯಾನವನ್ನು ಮಾಡ್ತಾ ಬಂದಿದ್ದಾರೆ. ಇಂದು ಅಧಿಕರಣವಾಗಿಟ್ಟುಕೊಂಡಿರುವಂಥ ವಿಷಯ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ವನಯೋ ತತ್ವದರ್ಶಿಭಿ ಅಂತ ಏನು ಶ್ಲೋಕ ಇದೆಯಲ್ಲ, ಇದಕ್ಕಿಂತ ತತ್ಪೂರ್ವದಲ್ಲಿ ದೇಹಿನೋ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ ಎನ್ನುವ ಶ್ಲೋಕದಿಂದ ಹಿಡಿದು ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಎನ್ನುವ ಈ ಶ್ಲೋಕ ಪರ್ಯಂತರವಾಗಿ ಏನನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಕೇಳಿದರೆ ಹೇಳ್ತಾರೆ ಆಚಾರ್ಯರು, ಆತ್ಮನೋ ಅವಿನಾಶಿತ್ವಾತ್ ನಿತ್ಯತ್ವೇ ದೃಷ್ಟಾಂತಃ. ಈ 4 ಶ್ಲೋಕಗಳ ಪರ್ಯಂತರವಾಗಿ ಏನು ಉಪದೇಶ ಮಾಡಿದ್ದಾರೆ ಅಂತ ಕೇಳಿದರೆ ಆತ್ಮನೋ ಅವಿನಾಶಿತ್ವಾತ್. ಆತ್ಮ ಹೇಗಿದ್ದಾನೆ? ಅವಿನಾಶಿಯಾಗಿದ್ದಾನೆ, ಅಂದರೆ ನಾಶವಿಲ್ಲ. ಯಾಕೆ ನಾಶವಿಲ್ಲ ಅಂತಂದರೆ ನಾ ಜಾಯತೆ ಮ್ರಿಯತೆ ವಾ ಕದಾಚಿತೋ ನಾಯಂ ಭೂತ್ವ ಭವಿತಾ ವಾ ನಾ ಭೂಯಃ ಅಜೋ ನಿತ್ಯ ಶಾಶ್ವತೋ ಅಯಂ ಪುರಾಣೋ ನಾ ಹನ್ಯತೆ ಅನ್ಯಮಾನೆ ಶರೀರೆ. ಅವ ಹುಟ್ಟೇ ಇಲ್ಲ, ಹುಟ್ಟಿದ್ರೆ ನಾಶ ಹೇಳಲಿಕ್ಕೆ ಬರ್ತದೆ. ಅದಕ್ಕಾಗಿ ಅವಿನಾಶಿತ್ವಾತ್. ಮತ್ತು ಮುಂದೆ ಏನು ಹೇಳ್ತಾರೆ ಈ ಶ್ಲೋಕದ ಅಭಿಪ್ರಾಯ ಅಂತ ಕೇಳಿದ್ರೆ ನಿತ್ಯತ್ವೇ. ಆತ್ಮ ಹೇಗಿದ್ದಾನೆ? ಅವಿನಾಶಿಯಾಗಿದ್ದಾನೆ. ಮತ್ತು ಹೇಗಿದ್ದಾನೆ ಅಂತ ಕೇಳಿದ್ರೆ ನಿತ್ಯತ್ವೇ, ಅವ ನಿತ್ಯನಾಗಿದ್ದಾನೆ. ಅದಕ್ಕಾಗಿ ಹೇಳ್ತಾರೆ ನಿತ್ಯ ಅನ್ನುವುದಕ್ಕೇನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ
ಅಭಾವ ಚತುಷ್ಟಯ ವಿಲಕ್ಷಣತ್ವಾತ್ ನಿತ್ಯ. 4 ಅಭಾವಗಳೇನಿಲ್ಲ, ಪ್ರಾಕ್ ಅಭಾವ, ಪ್ರಧ್ವಂಸ ಅಭಾವ, ಅನ್ಯೋನ್ಯ ಅಭಾವ, ಅತ್ಯಂತ ಅಭಾವಗಳಿಗೆ ಅವ ವಿಲಕ್ಷಣನಾಗಿದ್ದಾನೆ ಎನ್ನುವ ನಿತ್ಯತ್ವೇ ದೃಷ್ಟಾಂತಹ. ಈ 4 ಶ್ಲೋಕಗಳಲ್ಲಿ ಆತ್ಮನು ಅವಿನಾಶಿಯಾಗಿದ್ದಾನೆ, ನಿತ್ಯನಾಗಿದ್ದಾನೆ ಅನ್ನುವುದರ ಬಗ್ಗೆ ದೃಷ್ಟಾಂತಗಳನ್ನು ತಿಳಿಸ್ಕೊಂಡು ಹೇಳ್ತಾ ಬರ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಏನು ವಿಷಯ ಮುಖ್ಯವಾಗಿ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ನಾಸತೋ ವಿದ್ಯತೆ ಭಾವ. ಅಸತಃ, ಈ ಅಸತ್ ಅನ್ನೋದೇನಿದೆಯಲ್ಲ, ಅಸತಃ ವಿದ್ಯತೆ ನಾಭಾವೋ. ಅಸತ್ತಿಗೆ ಇರುವಿಕೆ ಅನ್ನೋದಿಲ್ಲ, ಸತ್ತಿಗೆ ನಾಶ ಅನ್ನುವುದಿಲ್ಲ. ಸದ್ ಯಾವಾಗಲೂ ಇರುವಂಥದ್ದಾಗಿದೆ, ಅಸತ್ ಅನ್ನೋದು ಇಲ್ಲ. ಇಲ್ಲಿ 2 ಅಭಾವಗಳನ್ನು ತಿಳಿಸ್ತಾ ಇದ್ದಾರೆ, ಪ್ರಾಕ್ ಅಭಾವ, ಪ್ರಧ್ವಂಸ ಅಭಾವ. ಪ್ರಾಕ್ ಅಭಾವ ಅಂದರೆ ಏನು ಅಂತ ಕೇಳಿದ್ರೆ, ಉತ್ಪತ್ತಿ ಪೂರ್ವ ಜೋ ಅಭಾವ ಪ್ರಾಕ್ ಅಭಾವ. ಅಂದರೆ ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ ಯಾವುದರ ಅಭಾವವನ್ನು ಹೇಳುತ್ತೇವೆಯೋ ಅದು ಪ್ರಾಕ್ ಅಭಾವ. ಈಗ ಘಟ ಇದೆ, ಘಟದ ಉತ್ಪತ್ತಿ ಪೂರ್ವದಲ್ಲಿ ಯಾವುದರ ಅಭಾವ ಅಂದರೆ ಘಟದ ಅಭಾವ. ಅಂದರೆ ಏನಾಯ್ತದು? ಪ್ರಾಕ್ ಅಭಾವಕ್ಕೆ ವಿಲಕ್ಷಣ. ಹಾಗೆ ಈ ದೇಹದ ಉತ್ಪತ್ತಿ ಪೂರ್ವದಲ್ಲಿ ಯಾವುದರ ಅಭಾವ ಅಂತ ಕೇಳಿದ್ರೆ ಈ ದೇಹದ ಅಭಾವ. ತಾನು ಹೇಗಿದ್ದಾನೆ? ಪ್ರಾಕ್ ಅಭಾವಕ್ಕೆ ವಿಲಕ್ಷಣನಾಗಿದ್ದಾನೆ. ಇನ್ನು ಪ್ರಧ್ವಂಸ ಅಭಾವ, ನಾಶಾನಂತರ ಜೋ ಅಭಾವ, ಪ್ರಧ್ವಂಸ ಅಭಾವ. ಈ ದೇಹ ನಾಶ ಆದ ಬಳಿಕ ತಾನು ಯಾವಾಗಲೂ ಕೂಡ ಇರುವಂಥವನಾಗಿದ್ದಾನೆ. ಉತ್ಪತ್ತಿ ಪೂರ್ವದಲ್ಲಿ ಇದ್ದಾನೆ, ನಾಶಾನಂತರದಲ್ಲಿ ಕೂಡ ತಾನು ಇರುವಂಥವನಾಗಿದ್ದಾನೆ. ಅಂದರೆ ಈ ಸತ್ ಮತ್ತು ಅಸತ್ ಉಭಯಯೋ ಅನಯೋ ತತ್ವದರ್ಶಿಭಿ ದೃಷ್ಟ. ಅಂದರೆ ಏನು ಪ್ರಮಾಣ ಅಂತ ಕೇಳಿದ್ರೆ, ಅಸಂಗೋಯಂ ಹಿ ಪುರುಷ. ಅಸಂಗನಾಗಿದ್ದಾನೆ. ಯಾವುದರ ಅಸಂಗನಾಗಿದ್ದಾನೆ ಅಂತ ಕೇಳಿದರೆ, ಸ್ಥೂಲ ಸೂಕ್ಷ್ಮ ದೇಹಯೋ ಶೀತ ಉಷ್ಣಯೋ ಅಸಂಗ. ಅಸಂಗೋಯಂ ಹಿ ಸಜ್ಜತೆ ಅಸಂಗೋಯಂ ಹಿ ಪುರುಷ. ನೋಡಿ ಅಲ್ಲಿ ಹೇಗೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ, ಅಸಂಗೋ ಅಯಂ ಹಿ ಪುರುಷ. ಹಿ ಅಂದರೆ ನಿಶ್ಚಯವಾಗಿ, ಪುರುಷ ಅಂತಂದರೆ ಪೂರ್ಣಂ ಅನೇನ ಇತಿ ಪುರುಷ, ಪುರೀತತಿ ಶೇತೆ ಇತಿ ಪುರುಷ. ಅಂದ್ರೆ ಅರ್ಥಾತ್ ಪರಿಪೂರ್ಣನಾಗಿರುವಂಥ, ದೇಶದಿಂದಲೂ ಪೂರ್ಣ, ಕಾಲದಿಂದಲೂ ಪೂರ್ಣ, ವಸ್ತುವಿನಿಂದಲೂ ಪೂರ್ಣ ಸ್ವರೂಪನಾಗಿರುವಂಥ ಆತ್ಮನು ಇದ್ದಾನೆ. ಅವನನ್ನು ಉಭಯಯೋ ಶೀತೋಷ್ಣಯೋ ಅನಯೋ ತತ್ವದರ್ಶಿಭಿ, ತತ್ವಜ್ಞಾನಿಗಳು ದೃಷ್ಟ. ಅಂದರೆ ಇಲ್ಲಿ ಭಾವ ಮತ್ತು ಅಭಾವ ಎರಡರ ಬಗ್ಗೆಯನ್ನು ತಿಳಿಸಿ ಅವನು ಅಸಂಗ ಸ್ವರೂಪನಾಗಿದ್ದಾನೆ ಅಂತ ಹೇಳುವಂಥವರಾಗಿದ್ದಾರೆ. ಇನ್ನು ಇದರ ಬಗ್ಗೆ ಇಲ್ಲಿ ಸಮಾನಾಧಿಕರಣ್ಯ ವಿಷಯನೂ ಕೂಡ ಪ್ರತಿಪಾದನೆ ಇದೆ.